ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅವಲಕ್ಕಿ ನೆನೆಸಿಟ್ಟಿದ್ದೀನಿ ನಾನು. ಫಸ್ಟೇ ಎಣ್ಣೆ ಬೇಕು ಒಗ್ಗರಣೆಗೆ. ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಅರಿಶಿನದ ಪುಡಿ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಕಾಯಿ ತುರಿಬೇಕು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬಾಣಲಿ ಇಟ್ಕೊತಾ ಇದ್ದೀನಿ ನಾನು. ಸ್ಟವ್ ಹಚ್ಚುತ್ತಾ ಇದ್ದೀನಿ. 7ರಿಂದ 8 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ದೊಡ್ಡ ಸ್ಪೂನಲ್ಲಿ ನೋಡಿ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ಎಣ್ಣೆನ 7ರಿಂದ 8 ಸ್ಪೂನು ಅಂತ ನಿಮ್ಗೆ ಹೇಳಿದ್ದೀನಿ. ಏನು ಮೇಡಮ್ ಸ್ಪೂನಲ್ಲಿ ಅಳತೆ ಮಾಡೋಕ್ಕೆ ಹಾಕಲ್ಲ ಅಂತ ಅಂತೀರಾ. ನಾನು ಒಂದು ಅಂದಾಜಲ್ಲಿ ಹಾಕ್ಕೊಂತೀನಿ. ನೀವು 7ರಿಂದ 8 ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಕೆಜಿಗೆ ಅವಲಕ್ಕಿಗೆ ಅಷ್ಟು ಬೇಕಾಗುತ್ತೆ. ನೋಡಿ ಕಡಲೆಬೀಜವನ್ನು ಗೋಲಿಸ್ಕೊಂಡು ತೆಕ್ಕೊಬೇಡ. ಕಡಲೆಬೀಜ ಹಾಕ್ತಾಯಿದ್ದೀನಿ. ಉರಿ ಜೋರಲ್ಲಿ ಇಟ್ಕೊಂಡು ಗೋಲಿಸ್ಕೊಂಡು ತೆಕ್ಕೊಬೇಡ. ಈರುಳ್ಳಿ ಮೊಗ್ಗೋಷ್ಟಿಗೆ ಕಡಲೆಬೀಜ ಮೆತ್ಕಾಗ್ಬಿಡುತ್ತೆ. ಹಾಗಾಗಿ ಗೋಲಿಸಿ ತೆಕ್ಕೊಬಿಡೋಣ ಅಂತೆ. ನೋಡಿ ಗೋಲಿಸಿದ್ದೀನಿ, ತೆಕ್ಕಂತ ಇದ್ದೀನಿ. ಗೋಲಿದೆ ಚೆನ್ನಾಗಿ. ನೋಡಿ 2 ಭಾಗ ಬಿಟ್ಟಿದೆ ಕಡಲೆಬೀಜ. ನೋಡಿ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ ನಾನೀಗ. ಅದನ್ನು ಗೋಲ್ಸೋಣ. ಅದು ಗೋಲೋಷ್ಟಿಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿರ್ತೀವಲ್ಲ ಅದನ್ನು ಹಾಕೋಣ. ನೋಡಿ ಗೋಲ್ತಾ ಇದೆ. ಇವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ. 2 ಒಂದೇ ಸಮ ಗೋಲುತ್ತೆ. ರೆಡ್ಡಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಕೃಷ್ಣ ದೇವರಿಗೆ, ಉಡುಪಿ ಕೃಷ್ಣನಿಗೆ ನೈವೇದ್ಯ ಮಾಡೋದೇ ಅವಲಕ್ಕಿನ. ಅವಲಕ್ಕಿ ತುಂಬ ಪ್ರಿಯವಾದ ತಿಂಡಿ. ಅವಲಕ್ಕಿ ಅಂದರೆ ಸಿಹಿ ಅವಲಕ್ಕಿ, ಖಾರದ ಅವಲಕ್ಕಿ, ಮೊಸರು ಅವಲಕ್ಕಿ, ಅವಲಕ್ಕಿಯಲ್ಲಿ ತುಂಬ ಮಾಡ್ಬೋದು. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿ ಮಾಡೋದು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಆಮೇಲೆ ಡಯಟ್ ಫುಡ್ಡು ಅವಲಕ್ಕಿ ಅಂದರೆ ತುಂಬ ಹೆಲ್ತಿಯಾಗೂ ಇರುತ್ತೆ. ಹೆಲ್ತಿ ಫುಡ್ಡುವ. ನೋಡಿ ಇವಾಗ ಚೆನ್ನಾಗಿ ಗೋಲಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಅರಿಶಿನದ ಪುಡಿ 2 ಜಾಯಿಂಟಲ್ಲೇ ಇಟ್ಕೊಂಡಿದ್ದೆ ನಾನು. 2 ಹಾಕ್ಕೊತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು. ಅರಿಶಿನ ಪುಡಿ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು. ಆಮೇಲೆ ತುಂಬ ಜಲ್ದಿನೂ ಈರುಳ್ಳಿ ಕಂದು ಬಣ್ಣ ಬರುತ್ತೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ. ಈರುಳ್ಳಿ ಹಾಕಿ ನಾನು ಅವಲಕ್ಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಲೇ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಗೊಜ್ಜು ಅವಲಕ್ಕಿ ಇದೆ, ಗೊಜ್ಜು ಅವಲಕ್ಕಿನೂ ತೋರಿಸ್ತೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮೇಲೆ ಹಾಕಕ್ಕೆ ಹೋಗಲ್ಲ ನಾನು. ಆದಷ್ಟು ನಿಮ್ಮ ಮನೇಲಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿಗೂ ಕ್ಲೀನಾಗೆ ಉಪ್ಪು, ಖಾರ, ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಕ್ಲೀನಾಗೆ. ಎಲ್ಲದಕ್ಕೂ ಸಮವಾಗಿ ಬರುತ್ತೆ. ನೋಡಿ ನಿಂಬೆಹಣ್ಣು ರಸ ಒಗ್ಗರಣೆ ಸ್ವಲ್ಪ ಹಾಕ್ಕೊತೀನಿ. ಮೇಲೆ ಒಂಚೂರು ಹಾಕ್ಕೊತೀನಿ ನಾನು. ನೋಡಿ ಅವಲಕ್ಕಿ ಇಟ್ಕೊಂಡಿದ್ನಲ್ಲ ಅವಲಕ್ಕಿ ಹಾಕ್ಕೊಂತೀನಿ. ಈರುಳ್ಳಿ ಎಲ್ಲ ಮೊಗ್ಗಿದೆ. ಅವಲಕ್ಕಿ ಹಾಕ್ಕೊತಾ ಇದ್ದೀನಿ.
ನೋಡಿ ಅವಲಕ್ಕಿ ಹಾಕ್ಕೊಂಡು ಕೈಯಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ನಾನು ಹಾಕಿದ ವಿಡಿಯೋ ಎಲ್ಲ ನೀವು ಫಸ್ಟ್ ನೋಡ್ಬೋದು. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದರೆ ತಿದ್ಕೊಂತೀನಿ. ನೋಡಿ ಅವಲಕ್ಕಿ ಹಾಕಿದ್ನಲ್ಲ, ಕೈ ಆಡ್ತಾಯಿದ್ದೀನಿ. ಬಿಸಿ ಆಗಬೇಕು ಅವಲಕ್ಕಿ, ಅಷ್ಟರೊಳಗೂ ಕೈ ಆಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಟಿಫನ್ ಬಾಕ್ಸ್ ರೆಸಿಪಿನೇ. ಯಾವಾಗಲೂ ಒಂದೇ ಥರ ಅನ್ನ ಮಾಡಿಕೊಡೋದ್ರಿಂದ ಮಕ್ಳಿಗೆ ಬೇಜಾರಾಗುತ್ತೆ. ಇದು ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ನೋಡಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಇವಾಗಲೇ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನ. ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ಕಾಯಿ ಆಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ ಅವಲಕ್ಕಿದು. ನೋಡಿ ಉಳಿದಿರೋ ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣು ರಸ, ಅದನ್ನು ಹಾಕ್ತಾಯಿದ್ದೀನಿ ಈಗ. ನೋಡಿ ಉಳಿದಿರೋ ನಿಂಬೆಹಣ್ಣು ರಸ ಹಾಕಿದ್ದೀನಲ್ಲ, ಹಾಕ್ಬಿಟ್ಟು ಕೈ ಆಡೋಣ. ನೋಡಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕ್ಕೊಬಿಟ್ಟು ಕೈ ಆಡೋಣ. ಆಗಿದೆ ಈಗ. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ. ನೋಡಿ ಆಗಿದೆ ಅವಲಕ್ಕಿ. ಬನ್ನಿ ತಿಂದು ಹೇಗಿದೆ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಸ್ಮೂತಾಗಿದೆ.